ನಿಮಗೆ ಒಂದು ಪಾಸಿಂಗ್ ಪ್ಯಾಕೇಜನ್ನು ಕೊಡ್ತಾ ಇದ್ದೀನಿ. ಈ ಪಾಸಿಂಗ್ ಪ್ಯಾಕೇಜನ್ನು ಓದಿದರೆ ಸಾಕು 50+ ಆಗಿರ್ತಕ್ಕಂಥ ಅಂಕಗಳನ್ನು ನಿಮ್ಮ ಪರೀಕ್ಷೆಯಲ್ಲಿ ನೀವು ಆರಾಮಾಗಿ ಪಡಿಬೋದು. ಸೊ ಇನ್ನೇಕೆ ತಡ, ನಿಮ್ಮ ಶಾಲೆಯಲ್ಲಿ ಬರ್ತಕ್ಕಂಥ ಸರಣಿ ಪರೀಕ್ಷೆ, ಪೂರ್ವ ಸಿದ್ಧತೆ ಜೊತೆಗೆ ವಾರ್ಷಿಕ ಪರೀಕ್ಷೆಗೆ ಬರ್ತಕ್ಕಂಥ ಎಲ್ಲ ಒಂದು ಬಹು ನಿರೀಕ್ಷಿತ ಪ್ರಶ್ನೆ ಮತ್ತು ಉತ್ತರಗಳನ್ನು ತಂದಿದ್ದೀನಿ. ಸೊ ಆಲ್ಮೋಸ್ಟ್ ಇನ್ನೊಂದು 2 ಭಾಗ ಆಗ್ತದೆ, ಯಾಕಂದರೆ ಒಂದೇ ಪಾರ್ಟಲ್ಲಿ ಇದು ವಿಡಿಯೋ ಮುಗಿಸೋದು ಕಷ್ಟ ಇದೆ. ಸೊ ಅದಕ್ಕಾಗಿ ಯಾವೆಲ್ಲ ಅಂಶಗಳನ್ನು ಕವರ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ನೋಡಿ. ಸೊ ಫಸ್ಟ್, ವರ್ಣಮಾಲೆ ಮತ್ತು ಗ್ರಾಂಥಿಕ ರೂಪಗಳಿಂದ 2 ಅಂಕ ಬರ್ಬೋದು. ತತ್ಸಮ ತದ್ಭವಗಳಿಂದ 1 ಅಂಕ, ದ್ವಿರುಕ್ತಿ ಅನುಕರಣಾವ್ಯಯ ಜೋಡು ನುಡಿ ವಿಭಾಗದಿಂದ 1 ಅಂಕ, ಅನ್ಯ ದೇಶೀಯ ಪದಗಳು ವಿಭಕ್ತಿ ಪ್ರತ್ಯಯಗಳಿಂದ 1 ಅಂಕ, ಸಂಧಿ ಮತ್ತು ಸಮಾಸದಿಂದ 2 ಅಂಕ, ಕಂಠಪಾಠದ ಪದ್ಯಗಳು 4 ಅಂಕ, ಒಂದು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳು 7 ಅಂಕ, ಕವಿ ಲೇಖಕರ ಪರಿಚಯ 6 ಅಂಕ, ಛಂದಸ್ಸಿಗೆ 3 ಅಂಕ, ಅಲಂಕಾರ 4 ವಾಕ್ಯದ ಪ್ರಶ್ನೋತ್ತರಗಳನ್ನು ಸುಮಾರು 10 ಆದರೂ ನೀವು ಆರಾಮಾಗಿ ಮಾರ್ಕ್ಸ್ಗಳನ್ನು ಪಡಿತೀರಿ. ಅದೇ ಥರ ಸಂದರ್ಭ ಸಹಿತ ಸ್ವಾರಸ್ಯದಲ್ಲಿ ಮಿನಿಮಮ್ 6 ಮಾರ್ಕ್ಸ್ ಆದರೂ ಪಡಿತೀರಿ. ಇನ್ನು ಗಾದೆ ಮಾತು ವಿಸ್ತರಣೆಯಲ್ಲಿ ಕೆಲವೊಂದಿಷ್ಟು ಟ್ರಿಕ್ಸ್ಗಳನ್ನು ಬಳಸಿ 2 ಮಾರ್ಕ್ಸ್ ಆದರೂ ಪಡಿತೀರಿ. ಅಪಠಿತ ಗದ್ಯವನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ 4 ಅಂಕ, ಪತ್ರಲೇಖನ 4, ಪ್ರಬಂಧ ರಚನೆ 4. ಸೊ ಒಟ್ಟು ನೀವು ಏನು ಮಾಡ್ಬೋದಪ್ಪ ಅಂತಂದರೆ ಸುಮಾರು 60 ಅಂಕಗಳನ್ನಾದರೂ ನಾವೇನು ಮಾಡಿದ್ದೀವಿ, ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಸೊ ಬಟ್ ನಾನು ನಿಮಗೆ ಕೊಡೋದು 50 ಅಂಕಗಳು ಮಾತ್ರ. ಸೊ 50 ಮಾರ್ಕ್ಸ್ ಆದರೂ ಕೂಡ ನೀವು ಏನು ಮಾಡ್ತಾರಪ್ಪ ಅಂದರೆ ಈಸಿಯಾಗಿ ಪಡಿತೀರಿ. ಹಾಗಾದರೆ ನೋಡೋಣ ಒಂದೊಂದಾಗಿ. ಫಸ್ಟ್ ನೋಡೋಣ, ವರ್ಣಮಾಲೆ ವಿಭಾಗದಿಂದ 1 ಅಂಕದ ಪ್ರಶ್ನೆ ನಿಮಗೆ ಖಂಡಿತವಾಗಿ ಬರ್ತದೆ. ನೆನಪಿಟ್ಕೊಡ್ರಿ, ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳು 49, ಸ್ವರಗಳು 13, ಅದರಲ್ಲಿ ಹೃಸ್ವಸ್ವರ 6, ದೀರ್ಘಸ್ವರ 7, ಸಂಧ್ಯಕ್ಷರಗಳು 2. ಸ್ವರಗಳು ಯಾವಿದ್ದಾವೆ, ಹ್ರಸ್ವಸ್ವರಗಳ್ಯಾವು, ದೀರ್ಘಸ್ವರಗಳ್ಯಾವು, ಸಂಧ್ಯಕ್ಷರಗಳು, ಅದನ್ನು ಕೂಡ ನೀವು ಡೀಟೇಲ್ ಆಗಿ ನೆನಪಿಟ್ಕೊಳ್ಬೇಕು. ಮುಂದೆ ಯೋಗವಾಹಕಗಳು 2, ವ್ಯಂಜನಗಳು 34, ವರ್ಗೀಯ ವ್ಯಂಜನ 25, ಅಲ್ಪಪ್ರಾಣ 10, ಮಹಾಪ್ರಾಣ 10, ಅನುನಾಸಿಕಗಳು 5. ಯಾವ ವಿಭಾಗದಲ್ಲಿ ಯಾವ ಅಕ್ಷರಗಳು ಬರ್ತವೆ ಅನ್ನೋದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಲಾಸ್ಟ್ ಇರೋದು ಅವರ್ಗೀಯ ವ್ಯಂಜನಗಳು 9. ಸೊ ಹೇಳಿದ್ದೀನಿ, ಅನುನಾಸಿಕಗಳ ಸಹಿತ 5 ಇದ್ದಾವೆ ಅಂತಕ್ಕಂಥದ್ದು. ಇಲ್ಲಿಂದ ಒಂದು ಪ್ರಶ್ನೆ ಅಂತೂ ಖಂಡಿತವಾಗಿ ಬರ್ತದೆ. ಸ್ವಲ್ಪ ಗ್ರಾಂಥಿಕ ರೂಪಗಳು ನೆನಪಿಟ್ಕೊಡ್ರಿ. ಹಿಂಗ ಅಂದ್ರೆ ಹೀಗೆ, ಮ್ಯಾಗ ಮೇಲೆ, ಇಲ್ಲದಂಗ ಇಲ್ಲದ ಹಾಗೆ, ಸಕ್ಕಾರಿ ಸಕ್ಕರೆ, ಕಳುವ್ಯಾರೆ ಕಳುಹಿಸಿದ್ದಾರೆ, ಇಸವಾಸ ವಿಶ್ವಾಸ. ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗ್ರಾಂಥಿಕ ರೂಪಗಳು ಇತ್ತು. ಇನ್ನು ಈ ತತ್ಸಮ ತದ್ಭವಗಳ ವಿಭಾಗಕ್ಕೆ ಹೋಗೋಣ. ಸಂಬಂಧೀಕರಣದಲ್ಲಿ ನಿಮಗೆ ಒಂದು ಪ್ರಶ್ನೆ ಆರಾಮಾಗಿ ಏನು ಮಾಡ್ತಾರಪ್ಪ ಅಂದರೆ ಕೇಳ್ತಾರೆ. ಸೊ ನೋಡಿ ಯಾವಿದ್ದಾವೆ, ಗ್ರಹ ಗರ, ವಂದ್ಯ ಬಂಜೆ, ಅರ್ಕ ಯಕ್ಕ, ಕಾವ್ಯ ಕಬ್ಬ, ದೃಷ್ಟಿ ದಿಟ್ಟಿ, ವಂಶ ಬಂಚ, ಕುಠಾರ ಕೊಡಲಿ, ಪಾದುಕ ಹಾವುಗೆ, ಕಾರ್ಯ ಕಜ್ಜ, ತಪಸ್ವಿ ತವಸಿ, ಸಂಧ್ಯಾ ಸಂಜೆ, ಸಂದೇಹ ಸಂದೇಯ, ಯಶ ಜಸ, ಪಟ್ಟಣ ಪತ್ತನ, ಯುಗ ಜುಗ, ವ್ಯಾಪಾರಿ ಬೇಹಾರಿ, ಕೋಕಿಲ ಕೋಗಿಲೆ, ಯುದ್ಧ ಜುದ್ಧ, ವರ್ಣ ಬನ್ನ, ಬ್ರಹ್ಮ ಬೊಮ್ಮ, ಅಟವಿ ಅಡವಿ, ಪ್ರಸಾದ ಹಸಾದ, ದಾತೃ ದಾತಾರ, ರಾಯ ರಾಜ, ವೀರ ಬೀರ, ಯಜ್ಞ ಜನ್ನ, ದಿಶಾ ದಿಸೆ, ವಿಜ್ಞಾಪನೆ ಭಿನ್ನಃ, ಸುಧೆ ಸೊದೆ, ಪುಣ್ಯ ಹೊನ್ಯ, ಕವಿ ಕಬ್ಬಿಗ, ತಟ ತಡಿ, ಚಂದ್ರ ಚಂದಿರ, ಮುಖಶಾಲೆ ಮೊಗಸಾಲೆ, ಅಮೃತ ಅಮರ್ದು, ವರ್ಷ ವರುಷ, ದೀಪಿಕಾ ದಿವಿಗೆ, ಧರ್ಮ ದಮ್ಮ, ವೈಶಾಖ ಬೇಸಗೆ, ಶಶಿ ಸಸಿ, ಶ್ರೀ ಶಿರಿ, ಸ್ಥಿರ ಚಿರ, ಕಲಸ ಕಳಸ, ಕಲಶ ಕಳಸ, ಅಂಕುಶ ಅಂಕುಶ, ಸ್ಥಾನ ತಾನ, ಅಂಗಳ ಅಂಕನ, ಆರ್ಯ ಅಜ್ಜ, ದ್ಯೂತ ಜೂಜು, ವಿದ್ಯಾಧರ ಬಿಜ್ಜೋದರ, ಶಿರ ಸಿರ, ಶಾಲಾ ಶಾಲೆ. ಇನ್ನು ದ್ವಿರುಕ್ತಿ ಅನುಕರಣಾವ್ಯಯ ಮತ್ತು ಜೋಡು ನುಡಿಗಳ ಬಗ್ಗೆ ನೆನಪಿಟ್ಕೊಡ್ರಿ. ಒಂದು ಪದ ಅನವಶ್ಯಕವಾಗಿ 2 ಬಾರಿ ಹೇಳೋದು ದ್ವಿರುಕ್ತಿ. ಅರ್ಥವಿಲ್ಲದ ಧ್ವನಿ ವಿಶೇಷಣ ಅನುಕರಣಾವ್ಯಯ. 2 ಬೇರೆ ಬೇರೆ ಪದಗಳು ಜೊತೆಯಾಗಿ ಬಳಕೆಯಾಗೋದು ಜೋಡು ನುಡಿ ಅಂತ ಕರಿತೀವಿ. ನೆನಪಿನಲ್ಲಿ ಇಟ್ಕೊಡ್ರಿ. ದ್ವಿರುಕ್ತಿಗಳು ನೋಡಿ, ಹೌದು ಹೌದು, ಹೆಚ್ಚು ಹೆಚ್ಚು, ನಡೆ ನಡೆ, ಅಗೋ ಅಗೋ, ಬನ್ನಿ ಬನ್ನಿ, ದೊಡ್ಡ ದೊಡ್ಡ, ಮನೆ ಮನೆ, ಕೇರಿ ಕೇರಿ, ಅಬ್ಬಬ್ಬ, ಓಡು ಓಡು, ಈಗೀಗ, ಸಾಕು ಸಾಕು, ಮೊತ್ತ ಮೊದಲು, ನಟ್ಟ ನಡುವೆ, ತುತ್ತ ತುದಿ, ಕಟ್ಟ ಕಡೆಗೆ, ನಿಲ್ಲು ನಿಲ್ಲು, ಅಹಹ, ಬಂದೆ ಬಂದೆ, ಮೆಲ್ಲ ಮೆಲ್ಲನೆ, ಕೊನೆ ಕೊನೆಗೆ, ಅಗಲಿ ಅಗಲಿ, ಇರಲಿ ಇರಲಿ,
ಹೌದೌದು. ಇನ್ನು ನೋಡೋಣ ಎಸ್ ಯಾವುದು ಅನುಕರಣಾವ್ಯಯಗಳಿಗೆ ಹೋಗೋಣ. ಸರಸರ, ಫರಫರ, ಝಳಝಳ, ಜುಳುಜುಳು, ಚುರುಚುರು, ರಪರಪ, ಝನಝನ, ರೊಯ್ಯನೆ, ಸಯ್ಯನೆ, ಕರಕರ, ಧಗಧಗ, ಘಮಘಮ, ದಡದಡ, ಪಟಪಟ, ಫಳಫಳ, ಚಟಚಟ, ಘುಳುಘುಳು, ಚರಚರ. ಇನ್ನು ನೆಕ್ಸ್ಟ್ ನೋಡ್ತಕ್ಕಂಥದ್ದು ಯಾವುದು ಎಸ್ ಜೋಡು ನುಡಿಗಳು. ನೋವು ನಲಿವು, ಕಷ್ಟ ಕಾರ್ಪಣ್ಯ, ತೀರ್ಥ ಪ್ರಸಾದ, ನೀರು ನೀಡಿ, ಮನೆ ಮಠ, ಹಾದಿ ಬೀದಿ, ದಿನ್ನಿ ದಿಬ್ಬ, ಸತಿಪತಿ, ಕೆನೆಮೊಸರು, ಹಾಲು ಜೇನು, ಮಕ್ಕಳು ಮರಿ, ಹುಳಹುಪ್ಪಡಿ, ಬಟ್ಟೆ ಬರೆ, ಸೊಪ್ಪುಸದೆ, ಮಂಡಲ ಗಿಂಡಲ, ಕೆನೆಮೊಸರು. ಇಷ್ಟು ಇದರಲ್ಲಿನೂ ಕೂಡ ನಿಮಗೆ ಒಂದಂಕದ ಪ್ರಶ್ನೆ ಗ್ಯಾರಂಟಿಯಾಗಿ ಬರ್ತದೆ. ಇನ್ನು ಸ್ವಲ್ಪ ಅನ್ಯ ದೇಶೀಯ ಪದಗಳನ್ನು ನೋಡ್ಕೊಡ್ರಿ. ಯಾವ ಭಾಷೆಯಿಂದ ಯಾವ ಪದಗಳು ಬಂದಿದ್ದಾವೆ ಅಂತ. ಗ್ರೀಕ್ ಮತ್ತು ರೋಮನ್ದಿಂದ ಬಂದಿರತಕ್ಕಂಥ ಪದ ದಮ್ಮಡಿ, ದಮಡಿ, ದಮ್ಮ, ದಿನಾರ, ಗದ್ಯಾನ. ಪರ್ಷಿಯಾನ್ದಿಂದ ಬಂದಿರತಕ್ಕಂಥದ್ದು ಅಬಕಾರಿ, ರಸ್ತೆ, ದವಾಖಾನೆ, ಚೌಕಾಶಿ, ಜಮೀನು, ಅಜ್ಮಾಯಿಷಿ, ಅಮದು, ದಲ್ಲಾಳಿ, ಮಸಲತ್ತು, ದಿವಾನ, ಸರ್ಕಾರ. ಅರಬ್ಬಿ ಭಾಷೆಯಿಂದ ಅಮಾನತ್ತು, ಅಸಲು, ಇನಾಮು, ಕಾಯ್ದೆ, ಗಲೀಜು, ತಕರಾರು, ತರಬೇತು, ನಕಲಿ. ಪೋರ್ಚುಗೀಸ್ ಭಾಷೆಯ ಪದಗಳಲ್ಲಿ ನೋಡೋದಾದರೆ ಮೇಜು, ತಂಬಾಕು, ಅನಾನಸ್ಸು, ಸಾಬೂನು, ಆಸ್ಪತ್ರೆ, ಚೊಂಬು, ಚಾ, ಇಸ್ತ್ರಿ, ರಶೀದಿ. ಇನ್ನು ಉರ್ದು ಭಾಷೆಯ ಪದಗಳನ್ನು ನೋಡೋದಾದರೆ ಕಿಮ್ಮತ್ತು, ತಾರೀಕು, ತಾಲೂಕು, ಅಹವಾಲು, ಇಲಾಖೆ, ದರ್ಜೆ, ಬಂದೂಕು, ರುಜು, ಶುರು, ಶಾಮೀಲು, ಜುಲ್ಮಾನೆ, ದಾಖಲೆ. ಇನ್ನು ಹಿಂದೂಸ್ತಾನಿ ಭಾಷೆ ಪದಗಳನ್ನು ನೋಡೋದಾದರೆ ಅರ್ಜಿ, ಕಚೇರಿ, ಕಾರ್ಖಾನೆ, ಸಲಾಮು, ದರ್ಬಾರು, ಕುರ್ಚಿ, ಕಾಗದ, ಹುಕುಂ. ಇಂಗ್ಲಿಷ್ ಭಾಷೆಯ ಪದಗಳು ಬಸ್ಸು, ಕಾರು, ಕಾಲೇಜು, ನೈಟು, ಪೆನ್ನು, ಸ್ಯಾನಿಟರಿ, ಸೋಪು, ಡಿಪ್ಲೋ, ಮಾ, ಬ್ಲಾಕೌಟ್, ಡಾಕ್ಟರ್, ರೀಸೆಂಟ್. ಮೋಸ್ಟ್ ಇಂಪಾರ್ಟೆಂಟ್ ವಿಭಕ್ತಿ ಪ್ರತ್ಯಯಗಳು ಮತ್ತು ಕಾರಕಾರ್ಥಗಳು ಭಾಳ ಕನ್ಫ್ಯೂಸ್ ಆಗ್ತವೆ ಮತ್ತು ನಿಮಗೆ ಅಂಕಗಳು ಇಲ್ಲಿಂದನೇ ಬರ್ತವೆ. ನೆನಪಿಟ್ಕೊಳ್ತಕ್ಕಂಥದ್ದು ವಿಭಕ್ತಿ, ಕಾರಕಾರ್ಥ, ಹೊಸಗನ್ನಡ ಪ್ರತ್ಯಯ, ಹಳಗನ್ನಡ ಪ್ರತ್ಯಯ. ಇಷ್ಟು ನೆನಪಿಟ್ಕೊಂಡ್ರೆ ಸಾಕು. ಪ್ರಥಮ ಕರ್ತಾರ್ಥ ಉ ಮ, ದ್ವಿತೀಯ ಕರ್ಮಾರ್ಥ ಅನ್ನು ಅಂ, ತೃತೀಯ ಕರ್ಣಾರ್ಥ ಇಂದ ಇಂ ಇದಂ ಇಂದೆ, ಚತುರ್ಥಿ ಸಂಪ್ರದಾನ ಗೆ ಕೆ ಇಗೆ ಗೆ ಇಗೆ ಕೆ, ಪಂಚಮಿ ಅಪಾದಾನ ದೆಸೆಯಿಂದ ಅತ್ತನಿಂ, ಷಷ್ಠಿ ಸಂಬಂಧ ಅ ಅ, ಸಪ್ತಮಿ ಅಧಿಕರಣ ಅಲ್ಲಿ ಒಳ್ ಅಂತಕ್ಕಂಥದ್ದು ಇದೆ. ಇನ್ನು ನಿಮ್ಮ ಪುಸ್ತಕದಲ್ಲಿರ್ತಕ್ಕಂಥ ಸಂಧಿ ಪದಗಳು ನೋಡೋಣ. ಯಾವೆಲ್ಲ ಸಂಧಿಗಳಿದ್ದಾವೆ ಅನ್ನೋದನ್ನು ಒಂದ್ಸರಿ ನೋಡ್ಕೊಂಡು ಬರೋಣ. ಮಾರ್ಕ್ಸ್ಗಳು ಫಿಕ್ಸ್ ಬರ್ತವೆ. ಲೋಪಸಂಧಿಗೆ ಎಷ್ಟು ಉದಾಹರಣೆಗಳಿದ್ದಾವೆ ನೋಡ್ರಿ. ಊರೂರು, ಬಲ್ಲನೆಂದು, ಮಾತಂತು, ಸಂಪನ್ನರಾದ, ಇರುಳಳಿದು, ತೆರೆದಿಕ್ಕುವ, ತಿಂಗಳಿನೂರು, ನಿಮ್ಮಡಿಗಳಲ್ಲಿ, ನೋಡಿದರೆಲ್ಲರೂ, ಚರಿಸುತ್ತದ್ವರದ, ಲೇಖನದ, ನೋದಿ, ತೆಗೆದುತ್ತರಿ, ಯಮಂ, ಬೇಡಬೇಡರ, ಸುಗಳ, ನಿಂತಿರ್ದನು, ನಿಮ್ಮರಸ, ಕಳ್ಗುಡಿ, ಒಮ್ಮೊಮ್ಮೆ. ಇನ್ನು ಆಗಮ ಸಂಧಿಗೆ ಉದಾಹರಣೆಯಾಗಿರ್ತಕ್ಕಂಥ ಪದಗಳು ಕೈಯನ್ನು, ಮಳೆಯಿಂದ, ಶಾಲೆಯಲ್ಲಿ, ಮರವನ್ನು, ಮಗುವಿಗೆ, ವೇದಿಯಲ್ಲಿ, ಭೇದವಿಲ್ಲ, ಬುದ್ಧಿಯೊಡೆಯ, ಜಾಗವನ್ನು, ಓಣಿಯಲ್ಲಿ. ಇನ್ನು ಆದೇಶ ಸಂಧಿ ಯಾವಿದಾವಂದರೆ ಮಳೆಗಾಲ, ಮೈದೋರು, ಬೆಂಬತ್ತು, ಕಡುವೆಳ್ಪು, ಮೆಲ್ವಾತು, ಹೊಸಗಾಲು. ಇನ್ನು ಸವರ್ಣ ದೀರ್ಘ ಸಂಧಿಗೆ ಇರ್ತಕ್ಕಂಥ ಪದಗಳು ಮಹಾತ್ಮ, ಗಿರೀಶ, ಸುರಾಸುರ, ವಧೋಪೇತ, ವಧೂಪೇತ, ನಿಜಾಶ್ರಮ, ವಲ್ಕಲಾವ್ರತ, ದಿವ್ಯಾರ್ಥಿ, ವಾಚನಾಲಯ, ಸಂಗ್ರಹಾಲಯ. ಇನ್ನು ಗುಣಸಂಧಿಯ ಪದಗಳು ದೇವೇಂದ್ರ, ಜ್ಞಾನೇಶ್ವರ, ಸೂರ್ಯೋದಯ, ಮಹರ್ಷಿ, ಮಹೇಶ, ಮದೋನ್ನತ. ವೃದ್ಧಿಸಂಧಿ ಏಕೈಕ, ಜನೈಕ್ಯ, ವನೌಷಧಿ, ಅಷ್ಟೈಶ್ವರ್ಯ. ಎನ್ ಸಂಧಿ ಅತ್ಯವಸರ, ಜಾತ್ಯತೀತ, ಕೋಟ್ಯಾಧೀಶ್ವರ, ಕೋಟ್ಯಾನುಕೋಟಿ, ಮನ್ವಂತರ, ಅತ್ಯಾದರ. ಇನ್ನು ಜಸ್ತ್ವಸಂಧಿಗೆ ಉದಾಹರಣೆಗಳು ವಾಗ್ದೇವಿ, ಅಜಂತ, ಷಡಾನನ, ದಿಗಂತ, ಅಬ್ಬಿ. ಚುತ್ವಸಂಧಿ ಪಯಶಯನ, ಶರತ್ಚಂದ್ರ, ಜಗಜ್ಯೋತಿ, ಬೃಹಚ್ಛತ್ರ. ಅನುನಾಸಿಕ ಸಂಧಿ ಷಣ್ಮುಖ, ಸನ್ಮಾನ, ವಾಂಗ್ಮಯ, ಉನ್ಮಾದ, ತನ್ಮಯ. ನಿಮ್ಮ ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ ಕೂಡ ಇಲ್ಲಿಂದ ಪ್ರಶ್ನೆಗಳು ಬಂದಿದ್ದಾವೆ, ನಿಮಗೆ ಗೊತ್ತಾಗಬಹುದು. ಸಮಾಸಗಳಲ್ಲಿ ಹೋಗೋಣ. ತತ್ಪುರುಷ ಸಮಾಸ ಬೆಟ್ಟದಾವರೆ ತಲೆನೋವು. ಕರ್ಮಧಾರೆಯ ಇಮ್ಮಾವು, ಮೇಲ್ವಾತು, ಹೊಸಗನ್ನಡ. ದ್ವಿಗು ಸಮಾಸ ಮೂಗಾವುದ, ಮುಕ್ಕನ್ನ, ಸಪ್ತಸ್ವರಗಳು, ಸಪ್ತವ್ಯಸನಗಳು. ಕ್ರಿಯಾ ಸಮಾಸ ಮೈಮುಚ್ಚು, ಕಂದೆರೆ, ಕಂಗೆಡು, ಕಪ್ಪಡ ಮುಟ್ಟು, ಮೋಸ ಮಾಡು, ಕೈಯಾನು, ಹೊಗೆದೋರು.
ಗಮಕ ಸಮಾಸ ಆಕಲ್ಲು ಆಬೆಕ್ಕು ನೇಯ್ದ ವಸ್ತ್ರ. ಅಂಶಿ ಸಮಾಸ ಅಂಗೈ ಹಿಂದಲೆ ಕಡೆಗನ್ನು ಮುಂಗೈ ನಡುರಾತ್ರಿ. ಇನ್ನು ದ್ವಂದ್ವ ಸಮಾಸಕ್ಕೆ ಉದಾಹರಣೆಗಳು ಪಾರ್ಥಭೀಮರು, ಗಿರಿವನ ದುರ್ಗಗಳು, ಕರಿರಥ ತುರಗ, ಹನುಮ ಭೀಮರಾಮ, ಮಾರ್ದ್ರಮಾಗದ ಯಾದವರು ಅಂತ ಇದೆ. ಇನ್ನು ಲಾಸ್ಟ್ ಬಹುರ್ವಿ ಸಮಾಸಗಳಲ್ಲಿ ದಿನಪಸುತ, ಅಂತಕಾತ್ಮಜ, ನೆಕ್ಸ್ಟ್ ಇರ್ತಕ್ಕಂಥದ್ದು ಹನೆಗನ್ನ, ಮುಕ್ಕನ್ನ, ಚಕ್ರಪಾಣಿ, ಇನತನುಜ, ಧನುಜರಿಪು, ಮುರಾರಿ, ಮೇಧಿನಪತಿ, ರಾಜೀವ ಸಖ. ಇಷ್ಟು ಏನಾಗಿತ್ತಪ್ಪ ಅಂತಂದರೆ ಸಮಾಸಗಳಿತ್ತು. ಇನ್ನು ಪದ್ಯಗಳನ್ನು ನೋಡೋಣ. ಕಂಪಲ್ಸರಿ ಆಗಿರ್ತಕ್ಕಂಥದ್ದು ಒಂದೊಂದು ಪದ್ಯದ್ದು ನಾವು ಒಂದೊಂದೇ ಸ್ಟಾಂಜ ಕೊಟ್ಟಿದ್ದೀವಿ. ಯಾಕಂದ್ರೆ 2 ಸ್ಟಾಂಜ ಕಂಠಪಾಠ ಮಾಡ್ಲಿಕ್ಕೆ ಹೇಳಿದ್ದಾರೆ. 1 ಸ್ಟಾಂಜ ಕಂಠಪಾಠ ಮಾಡಿದ್ರು ಸಾಕು. ಬಟ್ ಇಷ್ಟು ನೀವು ಕಂಠಪಾಠ ಮಾಡಿದರೆ ಮಾತ್ರ 4 ಅಂಕ ಬರ್ತದೆ. ಸೊ ಫಸ್ಟ್ ನೋಡಿ, ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರುಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ. ಇನ್ನು 2ನೇ ಸ್ಟಾಂಜ ಬಹೆಟ್ ಆಗ್ತಕ್ಕಂಥದ್ದು ನೀಲಮೇಘ ಮಂಡಲ ಸಮಬನ್ನ, ಮುಗಿಲಿಗೆ ರೆಕ್ಕೆಗಳೆಡೆದವು ಅನ್ನ, ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯಚಂದ್ರರನ್ನು ಮಾಡಿದೆ ಕನ್ನ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಮುಂದಿನ ಒಂದು ಪದ್ಯ ಸಾಲಗಳನ್ನು ಬಹೆಟ್ ಮಾಡ್ತಕ್ಕಂಥದ್ದು ಮಾರಿಗೌತನವಾಯಿತು ನಾಳಿನ ಭಾರತವು ಚತುರಂಗ ಬಲದಲ್ಲಿ, ಕೌರವನ ಋಣ ಹಿಂಗೆ ರಣದಲ್ಲಿ ಸುಭಟ ಕೋಟಿಯನ್ನು, ತೀರಿಸಿಯೇ ಪತಿಯವಸರಕ್ಕೆ ಶರೀರವನ್ನು ನೂಕುವೆನು ನಿನ್ನಯ ವೀರರೈವರನ್ನು ನೋವಿಸೆನು ರಾಜೀವ ಸಕನಾನೆ. ಮುಂದಿನ ಪದ್ಯ ನೆಲಕಿರಿವೆನೆಂದು ಬಗೆದಿರೆ ಚಲಕಿರಿವೆಂ ಪಾಂಡು ಸುತರೋಳಿ ನೆಲವಿದು, ಪಾಳ್ ನೆಲಗೆ ದಿನ ಪಸುತನಂ ಕೊಲ್ಲಿಸಿದ ನೆಲನೊಡನೆ ಮತ್ತೆ ಪುದು ವಾಳ್ಪ ಪೇನಿ ಅಂತಕ್ಕಂಥದ್ದು ಇದೆ. ಇನ್ನು ಮುಂದಿನ ಪದ್ಯಗಳನ್ನು ನೋಡೋದಾದರೆ ಹಸಿರು ಪದ್ಯದ ಸಾಲುಗಳಿದ್ದಾವೆ ನೋಡಿ. ಹಸುರಾಗಸ ಹಸುರು ಮುಗಿಲು, ಹಸುರು ಗದ್ದೆಯ ಬಯಲು, ಹಸುರಿನ ಮಲೆ ಹಸುರು ಕಣಿವೆ, ಹಸುರು ಸಂಜೆಯೋ ಬಿಸಿಲು. ಇನ್ನು ನೆಕ್ಸ್ಟ್ ಹಡಗಲಿ ಬೇಡರಲ್ಲಿದೆ ಕೊಡಲಿ ಕೋರೆ ಕುಡಕಬ್ಬಿನ ಮೊಸರು ಬೆನ್ನಿ ಹಾಲ, ಉಪ್ಪು ಎಣ್ಣೆ ಅರಿಶಿನ ಜೀರಿಗೆ ಅಕ್ಕಿ ಸಕ್ಕಾರೆ ಬೆಲ್ಲ, ಗಂಗಳ ಚರಗಿ ಮಂಗಳಸೂತ್ರ ಹೋದವು ಬೀಸು ಕಲ್ಲ, ಹಾಳಾಗಿ ಹೋಯಿತು 10 ವರ್ಣಸಿ ಹೇಳಲಿ ನಾನೆಷ್ಟ ಅಂತಕ್ಕಂಥದ್ದು ಎಸ್ ಪದ್ಯದರು. ಆಮೇಲೆ ನೆಕ್ಸ್ಟ್ ಮುಂದಿನದಿತ್ತು ಎಸ್ ತೆಗೆದುತ್ತರಿಯ ಮುರಿದು ಕುದುರೆಯ ಗಳಕ್ಕೆ, ಬಿಗಿದು ಕದಳಿ ದ್ರುಮಕ್ಕೆ ಕಟ್ಟಲ್ಕೆ ಮುನಿಸುತ್ತಾರ್, ಮಿಗೆ ನಡುಗಿ ಬೇಡ ಬೇಡ ರಸುಗಳ್ ವಾಜಿಯಂ ಬಿಡು, ಬಡುವಿರೆ ಮೆಮ್ಮನೆಲು, ನಗುತ್ತೆ ಪಾರ್ವರ ಮಕ್ಕಳಂಜಿದೊಡೆ ಜಾನಕಿಯ, ಮಗನಿದಕ್ಕೆ ಬೆದರ್ವನೆ ಪೋಗಿ ನೀವೆಂದು, ಲವ ನಗಡುತನದಿಂದೆ ಬಿಲ್ದಿರುವ ನೇರಿಸಿ ತೀಡಿ ಜೀಗೈದು ನಿಂತಿರ್ದನು. ಲಾಸ್ಟ್ ಇದೆ ಅಂತೆಂಬ ನಾರ್ಗೆ ಪಿರಿದು ಭ್ರಾಂತುದಲೆಂ ದ್ರೋಣನೆಂಬನೆ ಪಾರ್ವನೆ, ಪೇಳಂ ತೆನಗೆ ಕಳೆಯನೆ ನೂಕತಪ್ಪ ನನರಿ ಎನೆಂದು ಸಭೆಯೋಳ್ ನುಡಿದು ಅಂತಕ್ಕಂಥದ್ದು ಇತ್ತು. ಇನ್ನು 1 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. 7 ಅಂಕಗಳನ್ನು ಆರಾಮಾಗಿ ನೀವೇನು ಮಾಡ್ತೀರಪ್ಪ ಅಂತಂದರೆ ಪಡಿತೀರಿ. ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ಭಾಷೆ ವಿಚಾರ ವಿನಿಮಯಕ್ಕೆ. ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತಿ ನೀಡುತ್ತವೆ? ಆಹಾರ ವಿಚಾರವಾಗಿ. ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು? ಎಸ್, ಆತನಿಗೆ ಮನೆ ಕಟ್ಟಿಕೊಂಡು ಒಂದು ಕಡೆ ನೆಲೆಸಿದಾಗ. ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು? ನಯಸೇನ. ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ಮೊಹಮ್ಮದಿಯರ ಆಡಳಿತದ ಕಾಲದಲ್ಲಿ. ಭಗವದ್ಗೀತೆ ರಚಿಸಿದವರು ಯಾರು? ವೇದವ್ಯಾಸರು. ಹುಲಿಗೆ ಪರಮಾನಂದಲು ಕಾರಣವೇನು? ಶಾನುಭೋಗರ ಶರೀರವನ್ನು ನೋಡಿ. ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು? ಹುಲಿಯ ಜೊತೆ ನಡೆದ ಡೊಂಬರಾಟದಿಂದ. ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಖಿರ್ದಿ ಪುಸ್ತಕ. ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು? ವಿಧಿಯು ಆಹಾರಕ್ಕಾಗಿ ಏನನ್ನು ಒದಗಿಸುವುದು ಎಂದು. ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವಾಗ ಪಟ್ಟಾಭಿಷಿಕ್ತರಾದರು? 1895ರಲ್ಲಿ. ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವುದಕ್ಕೆ ಕಂಕಣಬದ್ಧರಾದರು? ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ. ಏಷ್ಯಾ ಖಂಡದಲ್ಲೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಯಾವುದು? ಶಿವನ ಸಮುದ್ರ. ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪದವಿಯನ್ನು ನೀಡಿ ಗೌರವಿಸಿತು? ಎಸ್ ಸರ್ ಎಂಬ ಪದವಿ. ಇನ್ನು ವಿಶ್ವೇಶ್ವರಯ್ಯ ಅವರನ್ನು ದಿವಾನರನ್ನಾಗಿ ನೇಮಿಸಿದವರು ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರು. ವಿಶ್ವೇಶ್ವರಯ್ಯ ಅವರ ಹುಟ್ಟುಹಬ್ಬದ ನೆನಪಿಗಾಗಿ ಯಾವ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ? ಇಂಜಿನಿಯರ್ ದಿನಾಚರಣೆ. ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳಾವುವು? ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ. ಮನೆ ಮಂಚಮ್ಮ ಯಾರು? ಗ್ರಾಮದೇವತೆ. ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಯಾರು? ಸಿದ್ಧಲಿಂಗಯ್ಯ. ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಯಾರು? ಫಗು ಹಳಕಟ್ಟಿಯವರು. ವಚನಕಾರರಿಗೆ ಯಾವುದು ದೇವರಾಗಿತ್ತು? ಅವರವರ ಪ್ರಜ್ಞೆ. ಅಶೋಕ್ ಪೈ ಅವರ ವೃತ್ತಿ ಯಾವುದು? ಮನೋವೈದ್ಯರು. ನನ್ನ ದೇವರು ಯಾರೆಂಬುದನ್ನು ಸ್ಪಷ್ಟೀಕರಿಸಿ, ಚಾವಣಿ ಇಲ್ಲದ ಗುಡಿಯಲ್ಲಿ ಬುದ್ಧನನ್ನು ಬಿಟ್ಟರೆ ಅದೇ ಲೇಖಕರ ದೇವರು. ರಾಹಿಲ ಯಾರು? ವೈದ್ಯ ಸೈನಿಕ.
ರಾಹಿಲ್ ತುರ್ತು ಪರಿಸ್ಥಿತಿಯಲ್ಲಿ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದೇನು ಔಷಧ ಮತ್ತು ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆ. ಗಡಿ ಪ್ರದೇಶದಲ್ಲಿ ಬ್ಲಾಕ್ಔಟ್ ನಿಯಮ ಏತಕ್ಕಾಗಿ ಪಾಲಿಸಲಾಗುತ್ತದೆ? ಎಸ್. ರಾತ್ರಿ ವೇಳೆ ವಿಮಾನ ದಾಳಿಯಿಂದ ತಪ್ಪಿಸಿಕೊಳ್ಳಲು. ರಾಹಿಲ್ ಮುದುಕಿಯ ಎದುರಿಗೆ ನುಡಿದ ಗಂಭೀರವಾದ ಮಾತು ಯಾವುದು? ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ, ಸಂಕಷ್ಟಕ್ಕೀಡಾದ ಮನುಷ್ಯನ ಕಡೆಯವನು. ಯುದ್ಧದ ಬಗ್ಗೆ ಮುದುಕಿಯು ಏನೆಂದು ಗೊನಗಿಕೊಂಡು ಬಾಗಿಲು ತೆಗೆದಳು. ಎಲ್ಲರಿಗೂ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಕೆಲಸ ಎಂದು ಬಾಗಿಲು ತೆಗೆದಳು. ಶ್ರೀರಾಮನ ತಂದೆಯ ಹೆಸರೇನು? ದಶರಥ. ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನು ಸಂಗ್ರಹಿಸಿದ್ದಳು? ಹಣ್ಣು, ಹೂ, ತಳಿರು. ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು? ಶಬರಿ. ರಾಮಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು? ಧನು ಎಂಬ ರಾಕ್ಷಸ. ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು? ವೂಲ್ವರ್ತ್. ನೆಲ್ಸನ್ ಅವರ ಮೂರ್ತಿ ಇರುವ ಸ್ಥಳದ ಹೆಸರೇನು? ಟ್ರಾಫಲ್ಗಾರ್ ಸ್ಕ್ವೇರ್. ವೆಸ್ಟ್ ಮಿನಿಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ? ಸತ್ತವರ ಸ್ಮಾರಕ. ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು? ಚೇರಿಂಗ್ ಕ್ರಾಸ್. ಕೌಸಂಬಿಯ ಅರಸ ಯಾರು? ಅತಿಬಲ. ಸೋಮಶರ್ಮ ಕ್ಯಾಶಪಿಯವರ ಮಕ್ಕಳ ಹೆಸರೇನು? ಅಗ್ನಿಭೂತಿ, ವಾಯುಭೂತಿ. ಕ್ಯಾಶಪಿಯು ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು? ಸೂರ್ಯಮಿತ್ರನ ಬಳಿಗೆ. ಸೂರ್ಯಮಿತ್ರನು ತನಗೆ ಕಾಶಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು? ಅಗ್ನಿಭೂತಿ, ವಾಯುಭೂತಿಯವರಿಗೆ ಸಲುಗೆ ಕೊಡದೆ ಯೋಗ್ಯರನ್ನಾಗಿ ಮಾಡುವ ಕಾರಣದಿಂದ. ಪಂಡಿತರಾದ ಅಗ್ನಿಭೂತಿ, ವಾಯುಭೂತಿಯವರಿಗೆ ದೊರೆತ ಪದವಿ ಯಾವುದು? ಮಂತ್ರಿ. ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು? ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು. ನದಿ ಜಲಗಳು ಏನಾಗಿವೆ? ಕಲುಷಿತವಾಗಿವೆ. ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು? ನದಿ ಜಲಗಳಿಗೆ. ಕಾಡು ಮೇಡುಗಳ ಸ್ಥಿತಿ ಹೇಗಿದೆ? ಕಾಡು ಮೇಡುಗಳ ಸ್ಥಿತಿ ಬರಡಾಗಿದೆ. ಹಕ್ಕಿಯು ಯಾವ ವೇಗದಲ್ಲಿ ಹಾರುತ್ತಿದೆ? ಗಾವುದ ವೇಗದಲ್ಲಿ. ಹಕ್ಕಿಗರಿಯಲ್ಲಿ ಯಾವ ಬಣ್ಣಗಳಿವೆ? ಬಿಳಿ ಹೊಳೆ ಬಣ್ಣಗಳಿವೆ. ಹಕ್ಕಿಯ ಕಣ್ಣುಗಳು ಯಾವುವು? ಸೂರ್ಯ ಮತ್ತು ಚಂದ್ರರು. ಹಕ್ಕಿಯು ಯಾರ ನೆತ್ತಿಯನ್ನು ಕುಕ್ಕಿದೆ? ಸಾರ್ವಭೌಮರ. ಹಕ್ಕಿಯು ಯಾರನ್ನು ಹರಸಿದೆ? ಹೊಸಗಾಲದ ಹಸು ಮಕ್ಕಳನ್ನು. ಹಕ್ಕಿಯು ಯಾವುದರ ಸಂಕೇತವಾಗಿದೆ? ಕಾಲದ ಸಂಕೇತ. ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೂ ಚಾಚಿವೆ? ದಿಗ್ಮಂಡಲಗಳ ಅಂಚಿನವರೆಗೆ. ಶ್ರೀಕೃಷ್ಣನು ಕರ್ಣನ ರತನದಲ್ಲಿ ಹೇಗೆ ಕೂರಿಸಿಕೊಂಡನು? ಮೈದುತನದ ಸರಸವನ್ನು ಎಸೆಗೆ ಕೂರಿಸಿಕೊಂಡ. ಅಶ್ವಿನಿ ದೇವತೆಗಳ ವರವಲದಿಂದ ಜನಿಸಿದವರು ಯಾರು? ನಕುಲ ಮತ್ತು ಸಹದೇವರು. ನಿಮಗೆ ನಮಸ್ಕರಿಸಿ ಹೋಗಲು ಬಂದೇನಷ್ಟೇ ಎಂದು ದುರ್ಯೋಧನ ಭೀಷ್ಮಾಚಾರ್ಯರಿಗೆ ಹೇಳ್ತಾನೆ. ಯಾರಿಗೆ ಹೇಳ್ತಾನಂತಿದೆ? ಭೀಷ್ಮಾಚಾರ್ಯರಿಗೆ. ದಿನಪಸುತ ಎಂದರೆ ಕರ್ಣ, ಅಂತಕಾದ್ಮಜ ಎಂದರೆ ಧರ್ಮರಾಯ, ಛಲವನ್ನೇ ಮೆರೆಯುವುದಾಗಿ ಹೇಳಿದವರು, ನಿರ್ಧರಿಸಿದವರು ದುರ್ಯೋಧನ. ಯಾರಿಬ್ಬರನ್ನ ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳ್ತಾನೆ? ಅರ್ಜುನ ಮತ್ತು ಭೀಮರನ್ನ. ಅಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಎಸ್. ಗಿಳಿಯ ಹಸುರಿನಂತಿದೆ. ಕವಿ ನೋಡಿದ ಅಡಕೆಯ ತೋಟ ಎಸ್. ಹೇಗಿದೆ? ಬನದ ಅಂಚಿನಲ್ಲಿದೆ. ಹಸುರು ಎಂಬುದನ್ನು ಯಾವುದನ್ನು ಕಂಡು ಪ್ರೇರಿತ ಕವನ? ನವಧಾತ್ರಿಯ ಶ್ಯಾಮಲ ವನಧಿಯ ಕಂಡು. ಕವಿಗೆ ಹುಲ್ಲಿನ ಹಾಸು ಯಾವ ರೀತಿ ಕಂಡಿದೆ? ಮಕಮಲ್ಲಿನ ಹೊಸಪಚ್ಚೆಯ ಜಮಖಾನೆಯಂತೆ. ಕಂಪನಿ ಸರ್ಕಾರ ಹೊರಡಿಸಿದ ಆದೇಶ ಏನು? ನಿಶಸ್ತ್ರೀಕರಣ ಕಾಯ್ದೆ. ಹಲಗಲಿಯ 4 ಪ್ರಮುಖರು ಯಾರು? ಪೂಜಾರಿ ಹನುಮ, ಬೇಡರ ಬಾಲ, ಜಡಗ ಮತ್ತು ರಾಮ. ಹಲಗಲಿ ಗುರುತು ಉಳಿಯದಂತಾದದ್ದು ಏಕೆ? ಹಲಗಲಿಗೆ ಬೆಂಕಿ ಹಾಕಿ ಸುಟ್ಟು ಹಾಕಿದರು. ಹಲಗಲಿ ಗ್ರಾಮ ಎಲ್ಲಿದೆ? ಬಾಗಲಕೋಟೆ ಜಿಲ್ಲೆ. ಯಜ್ಞಾಶ್ವವನ್ನು ಕಟ್ಟಿದವರು ಯಾರು? ವೀರಲವ. ಕುದುರೆಯನ್ನಲವನು ಯಾವುದರಿಂದ ಕಟ್ಟಿದ? ಉತ್ತರೀಯದಿಂದ. ಮುನಿಸುತರು ಹೆದರಲು ಕಾರಣವೇನು? ಎಸ್. ಕುದುರೆಯನ್ನು ಕಟ್ಟಿದ್ದರಿಂದ. ದ್ರೋಣ ಪರಶುರಾಮರಲ್ಲಿಗೆ ಏಕೆ ಬಂದ? ಸಹಾಯವನ್ನು ಕೇಳಲು ಬಂದ. ದ್ರೋಣ ಯಾರೊಡನೆ ಪರಶುರಾಮನ ಬಳಿಗೆ ಬಂದ? ಅಶ್ವತ್ಥಾಮನೊಡನೆ. ಪರಶುರಾಮನು ದ್ರೋಣನಿಗೆ ಕೊಟ್ಟ ಪ್ರಧಾನ ಅಸ್ತ್ರಗಳ್ಯಾವುವು? ವಾರನ, ವಾಯವ್ಯ, ಆಗ್ನೇಯ, ಪೌರಂದರ. ದೃಪದನು ನುಡಿಯರಲ್ಲಿ ಏನೆಂದು ಹೇಳಿ ಕಳುಹಿಸಿದನು? ದೃಪದನು ನುಡಿಯಪರನಿಗೆ ಅವನು ಯಾರೆಂದು ನಾನು ತಿಳಿಯನು, ಅವನ ಹಿಡಿದು ಹೊರಗಡೆ ತೊಳ್ಳು ಎಂದು ಹೇಳಿದನು. ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ? ಮುಸುರೆ ತಿಕ್ಕುತ್ತಿದ್ದಾಳೆ. ಪುಟ್ಟಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ? ಗುಡಿಸಲಿನಲ್ಲಿ. ಯಾರಿಗೆ ವಸಂತ ಮುಖ ತೋರಲಿಲ್ಲ? ಕುಂಬಾರ, ಕಮ್ಮಾರ, ನೇಕಾರ, ಕೇರಿಯ ಮಾರನಿಗೆ ವಸಂತ ಮುಖನೇ ತೋರಲಿಲ್ಲ. ಬಾಲರವಿ ಎಲ್ಲಿ ಸೊರಗಿದ್ದಾನೆ? ಅಮ್ಮನ ತೂತು ಬಿದ್ದ ಸೀರೆಯಲ್ಲಿ. ಜಲಿಯನ್ ವಾಲಾಬಾಗ್ ಶಾಂತಿಯುತ ಸಭೆ ಯಾವಾಗ ನಡೆಯಿತು? 1919 ಏಪ್ರಿಲ್ 13ರಂದು. ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗೆರೆದ ಅಧಿಕಾರಿ ಹೆಸರು ಜನರಲ್ ಡಯರ್. ಕ್ರಿಯಾ ಸ್ವಾತಂತ್ರ್ಯ ಎಂದರೆ ತನಗೆ ಇಷ್ಟ ಬಂದ ಕೆಲಸವನ್ನು ಮಾಡಲು ವ್ಯಕ್ತಿಗೆ ಇರುವ ಅವಕಾಶ. ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಚನ್ನಮಲ್ಲಿಕಾರ್ಜುನ. ಅರಿಯದವರೊಡನೆ ಸಂಘ ಮಾಡಿದರೆ ಕಲ್ಲು ಹೊಯ್ದ ಕಿಡಿಯ ತೆಗೆದುಕೊಂಡಂತೆ. ಪೈಗಳು ಬರೆದ ಮೊದಲ ಯಕ್ಷಗಾನ ಪ್ರಸಂಗದ ಹೆಸರು ಮಕರಾಕ್ಷನ ಕಾಳಗ.
ಭಾಷಲ್ ಮಿಷನ್ ರವರು ಪ್ರಕಟಿಸಿದ್ದ ಯಾವ ಕೃತಿಗಳನ್ನು ಲೇಖಕರು ಓದಿಕೊಂಡರು? ಹಳಗನ್ನಡ ವ್ಯಾಕರಣ ಸೂತ್ರಗಳು. ಬಿಲ್ಹಬ್ಬ ರಚಿಸಿದ ಕವಿ ಮುಲ್ಕಿ ವಾಸುದೇವ ಪ್ರಭು. ಮುದ್ದಣ್ಣ ಕವಿ ಲೇಖಕರಿಗೆ ಏನೆಂದು ಸಲಹೆ ಕೊಟ್ಟ? ಮುದ್ದಣ್ಣ ಕವಿ ಲೇಖಕರಿಗೆ ನೀನು ಬರೆಯೋದನ್ನು ಮುಂದುವರೆಸು ಎಂದು ಸಲಹೆ ಕೊಟ್ಟ. ಪ್ರಾಸ ಬಿಟ್ಟ ನಂತರ ಪೈಗಳು ಯಾವ ಕೃತಿಯನ್ನು ಬರೀತಾರೆ? ಎಸ್. ಆಯಿ ಭುವನ ಮನಮೋಹಿನಿ. ಯಾರಿಗೆ ಗುರುವಾಣಿ ಹೊರೆ ಎನಿಸುತ್ತದೆ? ಮೂರ್ಖನ ಕಿವಿಗೆ. ಯಾರ ಕಿವಿಗೆ ಉಪದೇಶ ನಾಟೋದಿಲ್ಲ? ರಾಜಮನೆತನದಲ್ಲಿ ಹುಟ್ಟಿದವರ ಕಿವಿಗೆ. ಯಾರಿಗೆ ಜಗತ್ತು ಕ್ಷುದ್ರವಾಗಿ ಕಾಣುತ್ತದೆ? ದುಡ್ಡಿನ ಪೈತ್ಯ ಅಡರಿದವರಿಗೆ. ಇಷ್ಟು ನಾನು ಏನು ಮಾಡಿದ್ದೀನಿ, ವ್ಯಾಕರಣ ಹೇಳ್ಕೊಟ್ಟೆ, ಪದ್ಯ ಹೇಳ್ಕೊಟ್ಟೆ, 1 ಮಾರ್ಕ್ ಕ್ವಶನ್ಸ್ಗಳನ್ನು ಹೇಳ್ಕೊಟ್ಟೆ. ಸುಮಾರು ಒಂದು 15 ಮಾರ್ಕ್ಸ್ ಆದರೂ ಈ ವಿಡಿಯೋದಿಂದ ಬರ್ತವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಭಾಗದೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್